ಏನಕ್ಕನ್ಸುತ್ತೆ ಮೋದಿ ಅವರು ಮತ್ತೆ ಯೋಗಿಜಿಯಿಂದ ಮಾತ್ರ ದೇಶದ ಬೆಳವಣಿಗೆ ಆಗುತ್ತೆ, ಬೇರೆಯವ್ರಿಂದ ಆಗಲ್ಲ ಅಂತ? ನಾವು ಅವ್ರಿಗೆ ಮನಸ್ಸು ಕೊಟ್ಟಿದೀವಿ. ಹೀಗಿದ್ದಾಗ ನಿಮ್ಮ ಕಣ್ಣನ್ನ ತೆರೆದು ಸತ್ಯವನ್ನ ಒಪ್ಕೊಳ್ಳೋದಕ್ಕೆ ನಿಮಗೆ ಸ್ವಲ್ಪ ಕಷ್ಟ ಆಗೋದು. ಇವ್ರನ್ನೆಲ್ಲರನ್ನು ಬಿಟ್ಟು ನೀವು ನಿಜವಾಗ್ಲೂ ದೇಶವನ್ನ ಪ್ರೀತಿಸೋರೇ ಆಗಿದ್ರೆ ಇವತ್ತಿನ ಈ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್. ಇಲ್ಲಿ ನಾನು ಒಂದೇ ಇನ್ಸಿಡೆಂಟ್ ಬಗ್ಗೆ ಹೇಳ್ತಾ ಇಲ್ಲ, ನಾನು ಇಲ್ಲಿ ತುಂಬಾನೇ ಇನ್ಸಿಡೆಂಟ್ ಬಗ್ಗೆ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕೆಲವು ತಿಂಗಳ ಹಿಂದೆ ನಡೆದಿರೋದು ಅಥವಾ ಕೆಲವು ವರ್ಷಗಳ ಹಿಂದೆ. ಈ ಎಲ್ಲ ಇನ್ಸಿಡೆಂಟ್ಗಳು ಕೇವಲ ಒಂದ್ ಕಡೆ ಮಾತ್ರ ಬೆರಳು ಮಾಡ್ತಾ ಇದೆ. ನಮ್ಮ ದೇಶ ಒನ್ ನೇಷನ್ ಒನ್ ಪಾರ್ಟಿಯ ಕಡೆಗೆ ಸಾಗ್ತಾ ಇದೆ. ಮೀಡಿಯಾದವರನ್ನ ಅಪೋಸಿಷನ್ ವಿರುದ್ಧ ಮಾತಾಡೋದನ್ನ ತಡಿತಾ ಇದ್ದಾರೆ. ಎಂಎಲ್ಎಗಳ ಹಾರ್ಸ್ ಟ್ರೇಡಿಂಗ್, ಹೊಸ ಕಾನೂನನ್ನ ಮಾಡಿ ಎಲೆಕ್ಟೆಡ್ ಪಾರ್ಟಿಗಳಿಂದ ಅಧಿಕಾರವನ್ನ ಕಿತ್ಕೊಳ್ಳೋದು, ಇನ್ವೆಸ್ಟಿಗೇಟೆಡ್ ಏಜೆನ್ಸಿಗಳಿಂದ ವೆಪನೈಸೇಷನ್, ಇಡಿ ಸಿಬಿಐಗಳಿಂದ ಒತ್ತಡ ಮಾಡಿ ಪೊಲಿಟಿಷಿಯನ್ಸ್ ಗಳನ್ನ ಜೈಲಿಗೆ ಕಳಿಸೋದು, ಗವರ್ನರ್ ಗಳನ್ನ ಯೂಸ್ ಮಾಡಿಕೊಂಡು ಸ್ಟೇಟ್ ಗೌರ್ಮೆಂಟ್ ಮೇಲೆ ಅಧಿಕಾರವನ್ನ ಚಲಾಯಿಸೋದು, ಸ್ಟೇಟ್ ಗೌರ್ಮೆಂಟ್ ಗಳಿಂದ ಫಂಡ್ ಅನ್ನ ಕಿತ್ಕೊಳ್ಳೋದು, ಜನರಿಗೆ ಆಂದೋಲನ ಮಾಡುವಂತಹ ಅಧಿಕಾರವನ್ನೇ ಕಿತ್ಕೊಳ್ಳೋದು. ಒಂದ್ ವೇಳೆ ಆಂದೋಲನ ಮಾಡಿದ್ರೆ ಅವರಿಗೆ ಟಿಯರ್ ಗ್ಯಾಸ್ ಅಥವಾ ರಬ್ಬರ್ ಬುಲೆಟ್ ಇಂದ ಸ್ವಾಗತ